1 ಕಿಲೋಮೀಟ್ರ್ ಬುಕ್ ಮಾಡಿ 40 ಕಿಲೋಮೀಟ್ರ್ ಕರ್ಕೊಂಡೋಗಿ ಅಷ್ಟೇ ಅಮೌಂಟ್ ಅಂತ ಅಂದ್ಬಿಟ್ಟು ಅಂದರೆ ಯಾರು ಕೇಳ್ತಾರೆ? ಕೊಡಂಗಿದ್ರೆ ಕೊಡಿ, ಇಲ್ಲ ಅಂತಂದರೆ ಬೇಡವೇ ಬೇಡ ನನಗೆ ಆ ದುಡ್ಡು. ಜಾಸ್ತಿ ಬಂದಿದೆ ನೋಡಿ, ಇಲ್ಲಿ ಮೆಸೇಜ್ ಕಳಿಸಿದೆ ಅಣ್ಣ ನಾನೇನು ಮಾಡಲಿ? ಅದೇ ಇಷ್ಟೇ ಕೊಡ್ತೀನಿ, ಇಷ್ಟು ಜಾಸ್ತಿ ಬಂದಿದೆ ಅಷ್ಟೇ ಕೊಡ್ತೀನಿ. ಅಷ್ಟೇ ಕೊಡಿ ನನಗೆ ಈಗ. ಒಂದು ತಲೆನೋವು ಆಗಿಬಿಟ್ಟಿದೆ ನನಗೆ. ಇವಾಗ ಗೊರಗುಂಟಪಾಳ್ಯ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡಿಕೊಂಡು ಬಂದೆ. ಸಿ ವಿ ರಾಮನ್ ರೋಡ್ ಹತ್ರ ಬರ್ತಿದ್ಮೇಲೆ ಅವರು ಇಲ್ಲ ಸರ್ ಸುಂಕದಕಟ್ಟೆ ಕಡೆ ಹೋಗಬೇಕು ಅಂತ ಇಲ್ಲಿ 7 ಕಿಲೋಮೀಟ್ರ್ ಬಂದಮೇಲೆ ಹೇಳ್ತವ್ರೆ. ಇಲ್ಲಿ ಬಂದಮೇಲೆ ಅವ್ರೇನಂತವ್ರೆ, ಇಲ್ಲ ಅದಲ್ಲ ಅಮೌಂಟು, ಬೇರೆದು ಅಮೌಂಟ್ ಅಂತಂದ್ಬಿಟ್ಟು ಹೇಳ್ತವ್ರೆ. ಈ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ 143 ರುಪೀಸ್ ಆಗಿದೆ, ಅದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಅವ್ರೇನಂತವ್ರೆ. ಇಲ್ಲಿ ನೋಡಿದ್ರೆ ಇವ್ರು ಕೇಳೋಂಗಿಲ್ಲ. ಹಲೋ ಹಲೋ ಸರ್, ಕೇಳಿಸಿದೆಯಾ ಸರ್? ಹಲೋ 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 ನೋಡಿ, ಇಲ್ಲಿ ಡಿಪಾಸಿಟ್ ಇಲ್ಲ 15 ರೂಪಾಯಿ ತೋರಿಸ್ತಾ ಇದೆ ನಿಮ್ದು. ಅಣ್ಣ 50 ರೂಪಾಯಿ ತೋರಿಸಿ ಇದು ಇಷ್ಟು ತೋರಿಸ್ತಾ ಇದೆ. ನೀವೇನು ಇದು ಕಂಪ್ಲೀಟ್ ಮಾಡೋ ಅಂತ ಹೇಳ್ತಿದ್ಯಾ? ಅಣ್ಣ ನಾನು ಲೊಕೇಶನ್ ಹಾಕೊಂಡು ಬಂದೆ. ಅಣ್ಣ ನೀವು ಕೊಡ್ತೀರಾ? ಕೊಡಂಗಿದ್ರೆ ಕೊಡಿ, ಇಲ್ಲ ಅಂತಂದರೆ ಬೇಡವೇ ಬೇಡ ನನಗೆ ಆ ದುಡ್ಡು. 15 ರೂಪಾಯಿ ಜಾಸ್ತಿ ಬಂದಿದೆ ನೋಡಿ, ಇಲ್ಲಿ ಮೆಸೇಜ್ ಕಳಿಸಿದೆ. ಅಣ್ಣ ನಾನೇನು ಮಾಡಲಿ? ಅದೇ ಇಷ್ಟೇ ಕೊಡ್ತೀನಿ, ಇಷ್ಟು ಜಾಸ್ತಿ ಬಂದಿದೆ ಅಷ್ಟೇ ಕೊಡ್ತೀನಿ. ಅಷ್ಟೇ ಕೊಡಿ ನನಗೆ ಈಗ. ಅಲ್ಲ ನನಗೆ ಅಷ್ಟೇ ಕೊಡಿ. ಕ್ಲಿಯರ್ ಆಯ್ತಲ್ಲ? ಇವಾಗ ನಾನು 11 ಕಿಲೋಮೀಟ್ರ್ ನಾನು ಸುಮ್ಮನೆ ಕರ್ಕೊಂಡು ಹೋಗೋಕ್ಕಾಗ್ತದ ನಿಮಗೆ? ಸರ್ ನಿಮಗೆ ಇಷ್ಟು ಎಷ್ಟು ಬಂದಿದೆನಾ ಮೆಸೇಜ್ ಕೊಟ್ಟಿದ್ದಾನೆ? ಅಣ್ಣ ನನಗೆ ಕೊಟ್ಟಿರೋದು ಇಲ್ಲಿ 143 ರೂಪಾಯಿ. ಇದ್ರ ಮೇಲೆ ನನಗೆ 1 ರೂಪಾಯಿ ಎಕ್ಸ್ಟ್ರಾ ಬೇಡ ನನಗೆ. ಎಷ್ಟೇ ಇಲ್ವಾ ಇವಾಗ ನಿಮಗೆ 158 ಅಲ್ಲ ಗುರು, 143 ಕಸ್ಟಮರ್ಗೆ ನನಗೆ ಪೇ ಮಾಡಬೇಕಾಗಿರೋದು ಇಷ್ಟು. ನೀವು ಇವಾಗ ನಾನು ಕೊಡಬೇಕು ಇಷ್ಟೇ ನಿಮಗೆ. ಇಷ್ಟು ಗುರು, 143 ಕೊಡಬೇಕಾಗಿರೋದು. 158 ಅಲ್ಲ, 143 ಕೊಡಬೇಕಾಗಿರೋದು. ಇಲ್ಲಿ ಕಂಪ್ಲೀಟ್ ಆಗಿರೋದು. ಸರ್ ಇವಾಗ ಇಲ್ಲಿ ಕಂಪ್ಲೀಟ್ ಆಗಿದ್ದು ಇಲ್ವಾ? ನಾನು ಲೊಕೇಶನ್ ಇಲ್ಲಿದ್ದು ಹಾಕಿಲ್ವಾ ಸರ್? ಅಣ್ಣ ನೀವು ಲೊಕೇಶನ್ ಬೇರೆ ಕಡೆ ಹಾಕಿದ್ದೀರಾ, ನೀವು ಬೇರೆ ಕಡೆ ಹೋಗ್ಬೇಕು ಅಂತಿದ್ದೀರಾ ಇವಾಗ. ಅಣ್ಣ ನೀವು ಲೊಕೇಶನ್ ಬೇರೆ ಕಡೆ ಹಾಕಿದ್ದೀರಾ, ನೀವು ಬೇರೆ ಕಡೆ ಹೋಗ್ಬೇಕು ಅಂತಿದ್ದೀರಾ. ಇವಾಗ ಯಾವ ಲೊಕೇಶನ್ಗೆ ಹಾಕಿದ್ರೆ ಅದೇ ಲೊಕೇಶನ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ. ಅಲ್ಲಿಂದ ನೀವೇನಾದರೂ ಮಾಡ್ಕೊಳ್ಳಿ, ಅದೇ ದುಡ್ಡು ಕೊಟ್ಬಿಡಿ. ಓಕೆನಾ ಸರ್? ಇವಾಗ ಅಲ್ಲಿಂದ ಇಲ್ಲಿ ಕಳಿಸಿದ್ದೆ ನಾವೇ 15 ರೂಪಾಯಿ ಜಾಸ್ತಿ ಆಯಿತು ಅಂತ. ಅಣ್ಣ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದ್ಯಾ? ಹೋಗ್ಲಿ ನಿಮ್ಗೆ ಹೇಳಿದ ಅರ್ಥ ಆಯ್ತು ಸರ್. ಇವಾಗ ಇವಾಗ ಗೊರಗುಂಟಪಾಳ್ಯ ರೈಲ್ವೆ ಮೆಟ್ರೋ ಸ್ಟೇಷನ್ ಕೆಳಗಡೆಯಿಂದ ನಾನು ಪಿಕಪ್ ಮಾಡಿಕೊಂಡು ಸಿ ವಿ ರಾಮನ್ ರೋಡ್ ಹತ್ರ ಬಂದೆ ತಾನೆ. ಅಲ್ಲಿಂದ ಪುನಃ ಯಶವಂತಪುರಾಗೆ ರಿಟರ್ನ್ ಬಂದನಾ? ಇವಾಗ ಆ ಡಿಸ್ಟೆನ್ಸ್ ಎಲ್ಲೋಯ್ತು? ಇವಾಗ ಅಲ್ಲಿಂದ ಬಂದು ನಾನು ಇಲ್ಲಿ ರೈಡ್ ಕಂಪ್ಲೀಟ್ ಮಾಡಾದ್ಮೇಲೆ ಇಲ್ಲಿ ತೋರಿಸ್ತಿರೋದೆಷ್ಟು? 143 ಅಣ್ಣ. ಇವಾಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಹೇಳಿದ್ರು, ಅವ್ರು ಅಷ್ಟೇ ತಾನೇ ಹೇಳಿದೀಗ. ಸರ್ 143 ರುಪೀಸ್ ಕಲೆಕ್ಟ್ ಆಗಿದೆ. ನೀವು ಇವಾಗ ಮಾಡಿರೋ ರೈಡ್ಗೆ ಅಣ್ಣ, ನೀವು 1 ಕಿಲೋಮೀಟ್ರ್ ಬುಕ್ ಮಾಡಿ 40 ಕಿಲೋಮೀಟ್ರ್ ಕರ್ಕೊಂಡೋಗಿ ಅಷ್ಟೇ ಅಮೌಂಟ್ ಅಂತ ಅಂದ್ಬಿಟ್ಟು ಅಂದರೆ ಯಾರು ಕೇಳ್ತಾರೆ? ಒಂದು ಕೆಲಸ ಮಾಡಿ, ನನಗೆ ಇದು ಕೊಡ್ದಿದ್ರು ಪರವಾಗಿಲ್ಲ, ಈ ಅಮೌಂಟು ಕೊಡ್ದಿದ್ರು ಪರವಾಗಿಲ್ಲ, ದಯವಿಟ್ಟು ತಲೆ ತಿನ್ನಬೇಡಿ ನನಗೆ. ನಾನು ಇದ್ರ ಮೇಲೆ ಒಂದು ಮಾತು ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಕಷ್ಟಪಟ್ಟೆ ದುಡಿಯೋದು, ನೀವು ಕಷ್ಟಪಟ್ಟೆ ದುಡಿಯೋದು. ಇವಾಗ ಇದ್ರಿಗಿಂತ ನಾನು 1 ರೂಪಾಯಿ ನಾನು ಜಾಸ್ತಿ ಕೇಳಿದ್ರು ನನ್ನ ತಪ್ಪು. ನನ್ನ ಮೆಟ್ನಾಗ ನಾನೇ ಹೊಡ್ಕೊತೀನಿ. 143 ರುಪೀಸ್ ಪೇ ಮಾಡಿ ಇಲ್ಲಿಗೆ. ಮತ್ತು ನೀವೆಲ್ಲಾದರೂ ಕರ್ಕೊಂಡು ಹೋಗ್ಬೇಕು ಅಂದರೆ ನಾವಿಲ್ಲೇ 143 ರುಪೀಸು ಎಷ್ಟಿಗಿದಾಗಿದೆಯೋ 14 ಕಿಲೋಮೀಟ್ರಿಗೆ 143 ರುಪೀಸ್ ತೋರಿಸಿದೆ. ಹಂಗೆ ಡಿವೈಡ್ ಮಾಡಿಕೊಂಡು ಅಲ್ಲಿಗೆ ಎಷ್ಟಾಗಿದೆಯೋ ಅದು ಕೊಡಿರ. ಆಯಿತಾ? ನಾನೇನಾದರೂ ಮೋಸ ಮಾಡೋ ಥರ ಇದ್ದರೆ ನೀವು ದಯವಿಟ್ಟು ನನಗೆ ಇಲ್ಲೇ ಹೇಳ್ಬೇಡಿ. ಇಲ್ಲ ಮತ್ತೆ ಅಲ್ಲೋದ್ಮೇಲೆ ಹೋಗ ಮಗನ ಅಂತಂದ್ಬಿಟ್ಟು ಬೈಕೊಂಡ್ರೆ. ಅಣ್ಣ ನಾನು 1 ರೂಪಾಯಿ ದುಡಿಮೆ ಮಾಡಬೇಕಂದ್ರೂ ಕೂಡ ತುಂಬ ಕಷ್ಟಪಟ್ಟಿದ್ದೀನಿ ಅಣ್ಣ. ಯಾಕಂದರೆ 1 ರೂಪಾಯಿ ದುಡಿಮೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು.
ಈ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಅವ್ರು ಕಲೆಕ್ಟ್ ಮಾಡ್ಕೊಳ್ಳಿ, ಕಸ್ಟಮರ್ ಹತ್ರ ನಾವು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಅವ್ರು ಬೇರೆ ಕಟ್ ಮಾಡಿಬಿಟ್ರು, ಸೈಲೆಂಟಾಗಿ ಆಗಿಬಿಟ್ರು. ನಾವೇನು ಮಾಡೋಣ, ಯಾರನ್ನ ಕೇಳೋಣ? ಇವಾಗ ಕಸ್ಟಮರ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಎಂಥ ರಾಮಾಯಣ ಆಗ್ಬಿಡ್ತು ಗುರು ಇವತ್ತು, ತಲೆ ಎಲ್ಲ ಕೆಟ್ಟೋಗೋಯ್ತು ನನಗಂತೂ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ಇವಾಗ ಲೊಕೇಶನ್ ಅವ್ರು ಬೇರೆ ಕಡೆ ಆಗಿದ್ದಾರೆ, ಈ ಲೊಕೇಶನ್ ಬೇರೆ ಇದೆ. ತಡೀರಪ್ಪ, ಕಸ್ಟಮರ್ಗೆ ಹೇಳ್ಬಿಡೋಣ. ಅಣ್ಣ ಇದು ನೋಡಿ, ಅಲ್ಲಿಂದ ಅಲ್ಲ, ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಆ ಲೊಕೇಶನ್ಗೆ. ಯಾಕೆ ಗುರು ಪಾಪ, ಒಬ್ಬಕ್ಕೆ ತೊಂದರೆ ಕೊಡೋದಂತೂ ನಂಗೆ ಬೇಡ. ಅಯ್ಯೋ ದೇವ್ರೇ, ಹೋಗಿ. ಸೊ ಹಿಂಗಾಗಿದೆ ಗುರು ಇವತ್ತು ವಿಚಾರ.